ಎಕ್ಸಾಮ್ ಸೆಂಟರ್ಸ್ಗೆ ಬೇಕಾದಷ್ಟು ಡೆಸ್ಕ್ಗಳನ್ನು ಇವತ್ತು ಡೊನೇಟ್ ಮಾಡಿದ್ವಿ. ಏನು ಇವತ್ತು ಕಾರ್ಪೊರೇಷನ್ ಜಾಯಿಂಟ್ ಕಮಿಷನರ್ ಕೂಡ ಈ ಭಾಗದಲ್ಲಿ ಬಂದಿದ್ದರು. ಅವರು ಕೂಡ ಆ ಮಕ್ಕಳಿಗೆ ಒಂದು ವಿಶ್ ಮಾಡಬೇಕು. ಸುಮಾರು 12 ನಮ್ಮ ಸ್ಕೂಲು ಸೇರಿ 13 ಸ್ಕೂಲು ಹೀಗೆ ಇದು ಪರೀಕ್ಷಾ ಕೇಂದ್ರ ಮಾಡಿದ್ದಾರೆ. ಆಮೇಲೆ ಅವರು ವಾಲಂಟಿಯರ್ ತಗೊಂಡ್ರು. ನನ್ನ ತಾಯಿ ಶಿಕ್ಷಕಿಯಾಗಿದ್ರು. ಅವರಿಗೆ ಸಿಗೋ ಬೆಲೆ ನಮ್ಗೆ ಸಿಗಲ್ಲ. ಆ ಟೀಚರ್ ಹುದ್ದೆಗೆ ಅಂದ್ರೆ ಅವರ ಆ ದಿನ ಅವ್ರು ಏನೋ ಅವರು ಮಕ್ಕಳಿಂದ ಸಿಗೋ ಆ ಮರ್ಯಾದೆ ಇದೆಯಲ್ಲ, ಅದು ನಮಗೆ ಆಸ್ ಎ ಜಾಯಿಂಟ್ ಕಮಿಷನರ್ AC ಆಗಿ ಕೆಲಸ ಮಾಡಿದವ್ರಿಗೆ ನಮಗೆ ಸಿಕ್ಕಿರೋದಿಲ್ಲ. ಡೆಫಿನೆಟ್ಲಿ ಆ ಮಕ್ಕಳಲ್ಲಿ ನಿಮ್ಮ ಮಕ್ಕಳನ್ನ ನೋಡ್ತೀರಾ. ಎಷ್ಟೋ ಸಲ ನಿಮ್ಮ ಮಕ್ಕಳಿಗೆ ಓದಿಸೋಕೆ ಅವಕಾಶ ಕಡಿಮೆ ಸಿಗುತ್ತೆ, ಈ ಮಕ್ಕಳನ್ನ ಓದಿಸ್ತಾ ಇರ್ತೀರಾ. ಇಲ್ಲಿ ಆ ಸ್ಯಾಕ್ರಿಫೈಸ್ಗೆ ಸಮಾಜದಲ್ಲಿ ಅಷ್ಟೇ ಮಾನ್ಯತೆ ಇದೆ. ಅಂಡ್ ಇಟ್ ಇಸ್ ಒಂದು ಪ್ಯಾಷನೇಟ್ ಆಗಿರುವಂತಹ ಕೆಲಸ. ಅದು ಎಲ್ಲರ ಕೈಲಿ ಶಿಕ್ಷಕರ ಹುದ್ದೆ ಆಗೋದಿಲ್ಲ, ನನ್ನ ಕೈ ಮಾಡೋಕ್ಕಾಗಲಿಲ್ಲ. ಕಾಲೇಜ್ ಮಕ್ಳಿಗೆ ಕಲ್ಸೋಣ ಅಂತ ಹೋಗಿ 3 ತಿಂಗಳಿಗೆ ಹೇಳೋದೇ ಕೆಲಸ ಕೊಟ್ಬಿಟ್ಟೆ. ಅಂದ್ರೆ ಡಿಗ್ರಿ ಮಕ್ಳಿಗೆ ಕಲ್ಸೋಣ ಅಂತ ಹೋಗಿದ್ದೆ. ಸೊ ಆಗೋದಿಲ್ಲ, ಏನಾಗಿ ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಹಾಗೆ ಆ ಶಿಕ್ಷಕ ಅನ್ನೋದೇ ಶಕ್ತಿ. ಶಿಕ್ಷಣ ಅನ್ನೋದು ಹೇಗೆ ಶಕ್ತಿನೋ, ಒಬ್ಬ ಶಿಕ್ಷಕ ಅನ್ನೋದು ಅದೇ ರೀತಿ ಶಕ್ತಿ. ಮಕ್ಕಳು ಎಲ್ಲರೂ ಎಕ್ಸಾಮು ಪೆನ್ನು ಪೇಪರ್ ರಟ್ಟೆಲ್ಲ ಹಿಡ್ಕೊಂಡು ಕುತ್ಕೊಂಡಿದ್ದೀರಾ, ಓದಕ್ಕೆ ಕುತ್ಕೊಂಡಿದ್ದೀರಾ, ಇಲ್ಲ ಎಲ್ಲರೂ ಓಪನ್ ಮಾಡಿಡಿ ಅಂತ ಹೇಳಿದ್ರಾ ಮಾಸ್ಟ್ರು? ಪ್ರಿಪೇರ್ ಆಗ್ತಾ ಇದ್ರಾ? ಯಾವುದು ಫಸ್ಟ್ ಪೇಪರ್ ಯಾವುದು? ಕನ್ನಡ. ಎಲ್ಲರೂ ಒಳ್ಳೇದಿದ್ದೀರಾ ಕನ್ನಡದಲ್ಲಿ? ಎಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ? ಆಮೇಲೆ ನಾವು ಟೆಸ್ಟ್ ಮಾಡೋಣ. ಹಾಗೆ ಒಳ್ಳೇದಾಗಲಿ, ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಒಂದು ಮಗು ಚೆನ್ನಾಗಿ ಓದಿರ್ಬೋದು, ಇನ್ನೊಂದು ಮಗು ಕಡಿಮೆ ಓದಿ ಬರೀತಾ ಇರ್ಬೋದು. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲಿ, ನಿಮ್ಮಲ್ಲಿ ನನ್ನ ಮಗ ನನ್ನ ಮಗಳು ಕಾಣಿಸ್ತಾ ಇಲ್ಲ ನನಗೆ, ಆಯ್ತಾ? ಸೊ ಚೆನ್ನಾಗಿ ಓದೋರ್ಗೂ ಒಂದು ಶಕ್ತಿ ಇರುತ್ತೆ, ಓದ್ಕೊಳ್ಳದೆ ಬಂದು ಎಕ್ಸಾಮ್ ಬರೆಯೋರಿಗೆ ಇನ್ನೊಂದು ರೀತಿ ಶಕ್ತಿ ಇರುತ್ತೆ. ಸೊ ಯು ಆರ್ ಯೂನಿಕ್. ಕಡಿಮೆ ಮಾರ್ಕ್ಸ್ ಬರ್ಬೋದು, ಜಾಸ್ತಿ ಮಾರ್ಕ್ಸ್ ಬರ್ಬೋದು, ನೀವು ಯೂನಿಕ್. ಕಡಿಮೆ ಮಾರ್ಕ್ಸ್ ತೆಗೆದಲ್ಲೂ ಒಂದು ಶಕ್ತಿ ಇರುತ್ತೆ, ನಾಳೆ ದಿನ ನೀವು ಫಸ್ಟ್ ರ್ಯಾಂಕ್ ಬಂದವರಲ್ಲೂ ಒಂದು ಶಕ್ತಿ ಇರುತ್ತೆ. ಎಷ್ಟೋ ಸಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ನಾನು ನೋಡೋದು, ಈ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಅವ್ರು ಏನು ಬಾರ್ದ ಇದ್ದಂಥವ್ರು ಸ್ಟಾರ್ಟ್ಅಪ್ ಅಂತೆಲ್ಲ ಮಾಡಿರ್ತಾರೆ. ಇವಾಗ ನನ್ನ ಹತ್ರ ಒಂದು ಕೆಫೆಟೇರಿಯಾ ಇದೆ, ಒಬ್ಬ ಅಂತೂ ಒಂದು ಶಾಲೆನೇ ಇದೆ ನನ್ನ ಕ್ಲಾಸ್ಮೇಟ್ಸ್. ನಾನು ಅವ್ರಿಗೆ ರೈಸೋದಿತ್ತು, ನಿನಗೆ ಏನು ಬರ್ತಾ ಇಲ್ಲ, ಶಾಲೆಯಲ್ಲಿ ಏನು ಮಾಡ್ತಾ ಇದೀಯ ಅಂತ. ಅದೇ ರೀತಿ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ ಹುಡುಗಿಯರು ಎಲ್ಲಿದ್ದಾರೆ ಅಂತ ಅಡ್ರೆಸ್ಸು ಸಿಗ್ತಾ ಇರಲಿಲ್ಲ ನನಗೆ. ಫ್ರಂಟ್ ಬೆಂಚಲ್ಲಿ ಕೂತ್ಕೊಂಡು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದ ಹುಡುಗಿಯರೆಲ್ಲ ಎಲ್ಲೋದ್ರು ಅಂತ ಹುಡ್ಕೋತ. ಸೊ ಹಾಗೆ ಈಚ್ ಸ್ಟೂಡೆಂಟ್, ಈಚ್ ವ್ಯಕ್ತಿ, ಪ್ರತಿ ಮನುಷ್ಯ ಯುನೀಕ್. ಸೊ ನಾಳೆಯಿಂದ ರಾಜ್ಯಾದ್ಯಂತ SSLC ಪರೀಕ್ಷೆ ಪ್ರಾರಂಭ ಆಗ್ತಾಯಿದೆ. ಹಾಗಾಗಿ ನಮ್ಮ ಕಲ್ಕೆರೆ ಸರ್ಕಾರಿ ಶಾಲೆ ಇವತ್ತು ನಮ್ಮದು ಸೆಂಟರ್ ಮಾಡಿದ್ದಾರೆ. ಸುಮಾರು 12 ನಮ್ಮ ಸ್ಕೂಲು ಸೇರಿ 13 ಸ್ಕೂಲು ಹೀಗೆ ಇದು ಪರೀಕ್ಷಾ ಕೇಂದ್ರ ಮಾಡಿದ್ದಾರೆ. ಹಾಗಾಗಿ ಇವತ್ತು ಪರೀಕ್ಷೆಗೆ ನಮ್ಮ ಊರಿನ ಮಕ್ಕಳು, ನಮ್ಮ ಶಾಲೆ ಮಕ್ಕಳು ಕೂಡ ತಯಾರಿಯಾಗಿದ್ದಾರೆ. ನಾವು ಇವತ್ತು ವಿಶೇಷವಾಗಿ ನಮ್ಮ ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ನಮ್ಮೂರಿನ ಮುಖಂಡರು ಮತ್ತು ಏನು ಇವತ್ತು ಕಾರ್ಪೊರೇಷನ್ ಜಾಯಿಂಟ್ ಕಮಿಷನರ್ ಕೂಡ ಈ ಭಾಗದಲ್ಲಿ ಬಂದಿದ್ದರು. ಅವರು ಕೂಡ ಆ ಮಕ್ಕಳಿಗೆ ಒಂದು ವಿಶ್ ಮಾಡಬೇಕು ಅಂಥೇಳಿ ಇವತ್ತು ಬಂದು ಮಕ್ಕಳಿಗೆ ಧೈರ್ಯ ತುಂಬಿ ಎಕ್ಸಾಮ್ನ 100% ರಿಸಲ್ಟ್ ಬರಬೇಕು, ಆ ರೀತಿ ಧೈರ್ಯವಾಗಿ ಎಕ್ಸಾಮ್ ಬರೀರಿ ಅಂತ ಅವ್ರಿಗೆ ವಿಶ್ ಮಾಡಿ, ದೆನ್ ನಾಳೆ ದಿವಸ ಎಲ್ಲ ಬೇರೆ ಬೇರೆ ಶಾಲೆಯಿಂದ ನಮಗೆ ಇಲ್ಲಿ ಬರೀಲಿಕ್ಕೆ ಬಂದಾಗ ಆ ಮಕ್ಕಳಿಗೆ ಡೆಸ್ಕ್ ಕೊರತೆ ಇತ್ತು. ಡೆಸ್ಕು ನೆಲದಲ್ಲಿ ಕೂತ್ಕೊಂಡು ಬರೀಬೇಕಾಗಿತ್ತು. ಇಲ್ಲಾಂದರೆ ನಾವು ಶಾಮಿಯಾನ ಸೆಂಟ್ರಿಗೆ ಹೋಗಿ ಊಟದ ಟೇಬಲ್ನ ತರಿಸಿ ಆ ಟೇಬಲ್ ಮೇಲೆ ಕೂರಿಸಿ ಬರೆಸ್ಬೇಕಾಗಿತ್ತು ಅಂಥ ಪರಿಸ್ಥಿತಿ ಇತ್ತು. ಅದನ್ನು ಮನಗಂಡು ಟೀಚರ್ಸು ನಮಗೆ ಕೇಳ್ಕೊಂಡಾಗ ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ಇವತ್ತು ಎಕ್ಸಾಮ್ ಸೆಂಟರ್ಸ್ಗೆ ಬೇಕಾದಷ್ಟು ಡೆಸ್ಕ್ಗಳನ್ನು ಇವತ್ತು ಡೊನೇಟ್ ಮಾಡಿದ್ವಿ. ಅದು ನಾಳೆ ಮಕ್ಕಳು ಆರಾಮಾಗಿ ಕೂತು ಅದರಲ್ಲಿ ಬರೀಲಿ ಒಂದು. ಸೊ ಮಕ್ಕಳ ಶಿಕ್ಷಣ ಈ ದೇಶದ ಮಕ್ಕಳ ಭವಿಷ್ಯ. ನಾಳೆ ಮಕ್ಕಳು ಈ ದೇಶದ ಆಸ್ತಿ. ಅವರಿಗೆ ಎಲ್ಲ ರೀತಿಯಿಂದಲೇ ನಾವು ಸಹಕಾರ ಮಾಡಬೇಕು ನಮ್ಮ ಕರ್ತವ್ಯ. ಹಾಗಾಗಿ ಇವತ್ತಿನ ದಿವಸ ನಾವು ಅದನ್ನು ಮಾಡಿದ್ದೀವಿ. ನಮ್ಮ ಮಾನ್ಯ ಶಾಸಕರಾದಂಥ ಬಸವರಾಜಣ್ಣವರು ಡೈರೆಕ್ಷನ್ ಮಾಡಿ ನಮ್ಮ ಸ್ಕೂಲ್ಗೆ ಏನು ಬೇಕೋ ಅದನ್ನು ನೋಡಿ ಅಂತ ಅವರ ಡೈರೆಕ್ಷನ್ಸ್ ಕೊಟ್ಟರು. ಅವ್ರ ನಿರ್ದೇಶನದಂತೆ ನಾವಿವತ್ತು ಅದನ್ನು ಕೊಟ್ಟು ಮಕ್ಕಳಿಗೆ ಧೈರ್ಯ ತುಂಬಿದ್ದೀವಿ, ವಿಶ್ ಮಾಡಿದ್ದೀವಿ.